ನಾಗತವಳ್ಳಿ ಪಾರ್ಕ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ. ಅಕ್ರಮವೂ ನಡೆದಿಲ್ಲ. ನಾನು ಎಂದಿಗೂ ಕಾನೂನು ಬದ್ಧವಾಗಿ ಕೆಲಸ ಮಾಡುತ್ತೇನೆ. ಅಕ್ರಮ ಯಾರು ಮಾಡುತ್ತಿದ್ದಾರೆ ಎಂಬುದು ಇಡೀ ಜಿಲ್ಲೆಗೆ ಗೊತ್ತಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಸಂಸದ ಶ್ರೇಯಸ್ ಪಟೇಲ್ ವಾಗ್ದಾಳಿ ನಡೆಸಿದ್ದಾರೆ. ನಗರದ ಎಂಪಿ ಕಚೇರಿಯಲ್ಲಿ ಇಂದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ನಾಗತವಳ್ಳಿ ಪಾರ್ಕ್ ಜಾಗ ಖಾಸಗಿಯವರ ಪಾಲಾಗಲು ಎಂಪಿಯವರ ಕೈವಾಡ ಇದೆ ಎಂಬ ರೇವಣ್ಣ ಆರೋಪಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದರು. ನಾನು ಸಂಸದನಾದಾಗ ಸತ್ಯ, ಪ್ರಾಮಾಣಿಕತೆ ಬಗ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜವಾಬ್ದಾರಿಯುತ ಸಂಸದ ಸ್ಥಾನದಲ್ಲಿ ಇದ್ದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ. ಅದೇ ರೀತಿ ನನ್ನ ಬಗ್ಗೆ ಮಾತನಾಡುವವರು ಕೂಡ ಪ್ರಾಮಾಣಿಕತೆ ಉಳಿಸಿಕೊಳ್ಳಲಿ ಎಂದು ತಿರುಗೇಟು ನೀಡಿದರು. ನಾಗತವಳ್ಳಿ ಪಾರ್ಕ್ ವಿಚಾರ ಕೆಎಐಡಿಬಿ ಹಾಗೂ ಗ್ರಾಮಸ್ಥರ ನಡುವೆ ಕಳೆದ ಅನೇಕ ದಿನಗಳಿಂದ ಹಗ್ಗಜಗ್ಗಾಟ ನಡೆಯುತ್ತಿದೆ. ಕಾನೂನಿನ ಪರಿಮಿತಿಯಲ್ಲಿ ಸೂಕ್ತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ. ಅದರಂತೆ ಅಧಿಕಾರಿಗಳು ಮಾಡುತ್ತಾರೆ ಎಂದರು. ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿಯ ಹೇಳಿಕೆಗಳನ್ನು ನೀಡಬಾರದು. ನಾನು ಎಂದಿಗೂ ಬಡವರ ನೊಂದವರ ಪರ ಕೆಲಸ ಮಾಡುವವನು. ಆದರೆ ಗ್ರಾಮೀಣ ಭಾಗದ ಮುಗ್ಧ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸಗಳನ್ನು ಅವರು ಮಾಡುತ್ತಿದ್ದಾರೆ ಎಂದ ಅವರು, ಜನರಿಗೆ ತಪ್ಪು ಮಾಹಿತಿ ನೀಡಿ ಒಬ್ಬರಿಂದ ಒಬ್ಬರಿಗೆ ಎತ್ತಿ ಕಟ್ಟುವ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಅವರ ಅಣ್ಣಂದಿರು ನಮ್ಮಲ್ಲಿ ಮುಖಂಡರುಗಳಿದ್ದಾರೆ ನಮ್ಮ ಹೊಳೆನರಸೀಪುರದಲ್ಲಿ. ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. KIDB ಅವ್ರಿಗೂ ಗ್ರಾಮಸ್ಥರಿಗೂ ತುಂಬ ವರ್ಷಗಳಿಂದ ಹಗ್ಗಜಗ್ಗಾಟ ಆಗಿದೆ. ಕಾನೂನು ರೀತಿ ಏನಿದೆ, ಏನು ಆ್ಯಸ್ ಪರ್ ಲಾ ಇದೆ ಅದ್ರ ಸೂಕ್ಷ್ಮ ಪರಿಶೀಲಿಸಿ ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಅದೇ ರೀತಿ ಏನೇನು ಕಾನೂನುಬದ್ಧವಾಗಿ ಏನಿದೆ ಅದು ಮಾಡೋ ಕೆಲಸ ಮಾಡ್ತಾರೆ. ಆರೋಪ ರಾಜಕೀಯದಲ್ಲಿ ಅಂತೂ ಇದ್ದೇ ಇರ್ತದಲ್ಲ, ಒಬ್ಬರ ಮೇಲೆ ಆರೋಪ ಮಾಡೋದು ಇದ್ದೇ ಇರ್ತದೆ. ನಾನಂತೂ ಯಾರ ಮೇಲೂ ಆರೋಪ ಮಾಡಲ್ಲ. ನನ್ನೊಂದು ಎಥಿಕ್ಸ್ ಇಂದ ನಾನು ರಾಜಕಾರಣ ಮಾಡೋದು, ನಮ್ಮ ತಾತ ಅವರ ಒಂದು ಮಾರ್ಗದರ್ಶನದಿಂದ, ನಮ್ಮ ಪಕ್ಷದ ಮಾರ್ಗದರ್ಶನದಿಂದ ನಾನು ಯಾರ ಮೇಲೂ ಯಾವುದೂ ವೈಯಕ್ತಿಕ ಆರೋಪ ನಾನು ಮಾಡಲ್ಲ. ಆರೋಪ ಮಾಡೋರೆಲ್ಲ ಆಶೀರ್ವಾದ ಅಂತ ತಿಳ್ಕೊಂತೀನಿ. ಹೇಳಿದ್ನಲ್ಲ, ಅಲ್ಲ ಅದಕ್ಕೆ ಸಾಕ್ಷಿ ಪುರಾವೆ ಬೇಕು. ನಾನು ಯಾವತ್ತಿದ್ರೂ ಬಡವ್ರ ಪರ, ರೈತರ ಪರ. ನಾನು ಈ ಥರ ಸುಮ್ಮನೆ ಅವ್ರು ಹೇಳೋದಕ್ಕೆಲ್ಲ ಏನು ಗೊತ್ತಾ, ಜನರಲ್ಲಿ ತಪ್ಪು ಮಾಹಿತಿ ಕೊಟ್ಟು ಎತ್ಕಟ್ಟ ಕೆಲಸ ಮಾಡ್ತಾರೆ, ಅದನ್ನು ಬಿಡಬೇಕು. ನಾನಾಗಲಿ ಯಾರಾಗಲಿ ಎತ್ಕಟ್ಟ ಕೆಲಸ ಮಾಡಬಾರ್ದು. ಏನು ಕಾನೂನು ಬದ್ದು ಜನ ಪಾಪ ಮುಗ್ದಿರ್ತಾರೆ, ಗ್ರಾಮೀಣ ಭಾಗದ ಜನ ತುಂಬ ಮುಗ್ದಿರ್ತಾರೆ. ನಾನು ಹೇಳಿದ್ರು ಏನು ನಂಬ್ತಾರೆ, ನೀವೇನು ಹೇಳಿದ್ರು ಅದನ್ನು ನಂಬ್ತಾರೆ. ಆದರೆ ಅವು ಜನಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋ ಕೆಲಸನ ನಾವು ಮಾಡಬಾರ್ದು. ರಾಜಕಾರಣಿಗಳು ಆ ರೀತಿ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಯಾರನ್ನೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಅಲ್ಲ ಸುಳ್ಳಲ್ಲ, ಅಲ್ಲಿ ನೀವು ಪಾಪ ಇವತ್ತು ಅಲ್ಲಿ ಲೋಕಲ್ ಅವ್ರನ್ನೇ ಕೇಳಿ, ನಾನೇನಾರು ಅದ್ರ ಬಗ್ಗೆ ಇಂಟರ್ಫಿಯರ್ ಆಗಿದ್ದೀನಾ, ಅದರಲ್ಲಿ ಏನಾರು ನನ್ನ ಪಾತ್ರ ಇದೆಯಾ ಅಂತ ಅಧಿಕಾರಿಗಳನ್ನೇ ಕೇಳಿ. ಕಾನೂನು ಹೇಳಿದ್ನಲ್ಲ, ಸತ್ಯಾಶ್ರದ್ಧೆಗೆ ಬದ್ಧನಾಗಿರ್ತೀನಿ ಅಂತ ನಾವು ಪ್ರಮಾಣ ವಚನ ಸ್ವೀಕಾರ, ಅದಕ್ಕೆ ಇವತ್ತಿಗೂ ಬದ್ಧನಾಗಿದ್ದೀನಿ. ಇಲ್ಲೀಗಲ್ ಮಾಡೋ ಕೆಲಸ ಎಲ್ಲ ಯಾರ್ದು ಅಂತ ಇಡೀ ಜಿಲ್ಲೆಗೆ ಗೊತ್ತು. ನಾನು ಮಾಡಲ್ಲ. ಆದ್ರೆ ಆಯ್ತು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.